ಈಕೆ ಅಪ್ಪ ಅಮ್ಮನನ್ನ ಕಳೆದುಕೊಂಡ ತಬ್ಬಲಿ ಬಾಲಕಿ. ವೃದ್ಧಾಪ್ಯದಲ್ಲೂ ಮೊಮ್ಮಗಳನ್ನ ಸಾಕಿ ಸಲಗುತ್ತಿರುವ ಅಜ್ಜ ಅಜ್ಜಿ. ಇಂಥ ಕಷ್ಟದ ಸ್ಥಿತಿಯಲ್ಲಿರುವ ಬಾಲಕಿಗೆ ನೆರವಾಗದ ಆಡಳಿತ ವ್ಯವಸ್ಥೆ. ಬಾಲಕಿಯ ಕತೆ ವ್ಯತೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಒಮ್ಮೊಮ್ಮೆ ನಮ್ಮ ಸರ್ಕಾರ ಆಡಳಿತ ವ್ಯವಸ್ಥೆ ಕುರುಡಾಗಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಯಾರಿಗೆ ಸರ್ಕಾರಿ ಯೋಜನೆಗಳ ತೀರಾ ಅವಶ್ಯಕತೆ ಇರುತ್ತದೆಯೋ ಅಂತವರ ಪಾಲಿಗೆ ಈ ಯೋಜನೆಗಳು ಗಗನಕುಸುಮವಾಗುತ್ತೆ. ಅಂಥದ್ದೇ ಕಷ್ಟದ ಸ್ಥಿತಿಯಲ್ಲಿರುವ ಬಾಲಕಿಯ ಕತೆ ಇದು. ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಣ್ಣೆಮಠದ ನಿವಾಸಿಯಾದ ಬಾಲಕಿ ಆದ್ಯ 8 ವರ್ಷಗಳ ಹಿಂದೆಯೇ ತನ್ನ ತಾಯಿಯನ್ನ ಕಳೆದುಕೊಂಡಿದ್ದಾಳೆ. ಮಗಳ ಪಾಲನೆ ಜವಾಬ್ದಾರಿ ಹೊರಲಾಗದ ಅಪ್ಪ ಊರು ಬಿಟ್ಟೆ ನಾಪತ್ತೆಯಾಗಿದ್ದಾನೆ. ಅಪ್ಪ ಅಮ್ಮನನ್ನ ಕಳೆದುಕೊಂಡು ತಬ್ಬಲಿಯಾದ ಈ ಬಾಲಕಿಯ ಪೋಷಣೆಯ ಜವಾಬ್ದಾರಿಯನ್ನ ಅಜ್ಜಿ ಅಜ್ಜ ದೇವಮ್ಮ ಮತ್ತು ಗಣಪತಿ ಪಟ್ಕಾರ್ ದಂಪತಿ ವಹಿಸಿಕೊಂಡಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಕೂಲಿ ಮಾಡಿ ದುಡಿದು ಮೊಮ್ಮಗಳನ್ನ ಸಾಕಿ ಸಲಗುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇಂಥ ಕಷ್ಟದ ಸ್ಥಿತಿಯಲ್ಲಿರುವ ಬಾಲಕಿಗೆ ಸರ್ಕಾರಿ ಸೌಲಭ್ಯಗಳು ಲಭಿಸಿದರೆ ಆ ಬಾಲಕಿಯ ವಿದ್ಯಾಭ್ಯಾಸ ಮತ್ತು ಜೀವನಕ್ಕೆ ಸಹಾಯಕಾರಿಯಾಗುತ್ತದೆ. ಆದರೆ ಸಂಬಂಧಪಟ್ಟ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ದರೂ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ಒದಗಿಸಿಕೊಡುವ ಗೋಜಿಗೆ ಹೋಗಿಲ್ಲ. ಹೇಳಿಕೊಳ್ಳಲು ಸ್ಥಳೀಯ ಆಡಳಿತ ನಡೆಸುವ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳು, ಗಣ್ಯರೆನಿಸಿಕೊಂಡವರು ಸಾಕಷ್ಟು ಜನರಿದ್ದರೂ ಆ ಬಾಲಕಿಗೆ ಸರ್ಕಾರಿ ಸೌಲಭ್ಯ ಕೊಡಿಸುವ ಪ್ರಯತ್ನ ಮಾಡದಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನಾನು ಗಣಪತಿ ಪಾಂಡು ಪಡ್ಗಾರ್, ಹಣೆಮಠ. ಈ ಹುಡುಗಿ ಆದ್ಯ ಸಂದೇಶ್ ಗೌಡ. ಈ ಹುಡುಗಿಗೆ ತಂದೆ ಇದ್ರೆ ಎಲ್ಲ ಅವನಿಗೆ ಗೊತ್ತಿಲ್ಲ, ತಾಯಿ ತೀರೋಗದೆ. ಈ ಹುಡುಗಿ ನಾನು ಸಾಕ್ತಾ ಇದ್ದೆ. ನಾನು ಪೋಷಕನಾಗಿ ಶಾಲೆಗೆ ಇದರಿಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸ್ಕೊಂತಿದ್ದೆ. ಈಗ ನಾನು ದೂರವಾಣಿಯಿಂದಕ್ಕೆ ಅವ್ರ ಸಹಾಯವಾಣಿಯಿಂದ ನಾನೀಗ ಅವರ ಇದರಿಂದ ನಾನೀಗ ಹುಡುಗಿಗೆ ಮುಂದೆ ಏನೋ ಒಂದು ಅನಾಹುತ ಆಗದಿದ್ದ ರೀತಿ ನಾನು ಅವ್ರು ಇದಕ್ಕೆ ಮಾಡ್ಕೊಂಡು ಬರ್ತೀನಿ. ಇನ್ನು ಈ ಬಗ್ಗೆ ಮಾಹಿತಿ ಪಡೆದ ಮಾಸೂರಿನ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ಹಾಗೂ ನಿವೃತ್ತ ಸರ್ಕಾರಿ ನೌಕರ ನಾಗೇಶ್ ಹುಲಸ್ವಾರ್ ಅವರು ಆ ಬಾಲಕಿಯ ಮನೆಗೆ ತೆರಳಿ ಆಕೆಯ ದುಸ್ಥಿತಿ ನೋಡಿ ಮರುಕಪಟ್ಟರು. ಅಲ್ಲದೆ ಆ ಬಾಲಕಿಯ ಹೆಸರನ್ನ ರೇಷನ್ ಕಾರ್ಡ್ನಲ್ಲಿ ಸೇರಿಸುವ ಪ್ರಯತ್ನ ನಡೆಸಿದ್ದಾರೆ. ತಬ್ಬಲಿ ಮಕ್ಕಳಿಗೆ ಮಕ್ಕಳ ರಕ್ಷಣಾ ಘಟಕಕ್ಕೆ ಅರ್ಜಿ ಹಾಕಿ ಪ್ರಾಯೋಜಕತ್ವದ ಅಡಿಯಲ್ಲಿ ಪ್ರತಿ ತಿಂಗಳು 4,000 ರೂಪಾಯಿ ಬರುವ ಯೋಜನೆಗೆ ಅರ್ಜಿ ಹಾಕಿ ಕೊಡುವ ಮತ್ತು ಆ ಬಾಲಕಿಯ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದ ಪಠ್ಯಪುಸ್ತಕವನ್ನ ತಮ್ಮ ಕೇಂದ್ರದಿಂದ ಒದಗಿಸಿಕೊಡುವ ಭರವಸೆಯನ್ನ ಆಗ್ನೆಲ್ ರೋಡ್ರಿಗೀಸ್ ನೀಡಿದ್ದಾರೆ. ಈ ಸಾಮಾಜಿಕ ಕಾರ್ಯಕ್ಕೆ ನಿವೃತ್ತ ಸರ್ಕಾರಿ ನೌಕರ ನಾಗೇಶ್ ಹುಲ್ಸ್ವಾರ್ ಅವರು ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಕುಮಟಾ ತಾಲೂಕಿನ ಹಣೆಮಠ ಗ್ರಾಮ. ಇಲ್ಲಿ ಏನಾಗಿದೆ ಕೇಳಿದ್ರೆ, ಪಾಪ ಈ ಹುಡುಗಿಗೆ ತಂದೆಯವರಿಲ್ಲ, ತಾಯಿಯವರು ತೀರೋಗಿದ್ದಾರೆ. ಅವರಿಗೆ ಏನಾಗಿದೆ ಕೇಳಿದ್ರೆ, ಈ ಸರ್ಕಾರದ ಯಾವುದೋ ಯೋಜನೆಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇಲ್ಲ ಜನರು. ಅಂದರೆ ಈ ಸರ್ಕಾರಿ ಅಧಿಕಾರಿಗಳು ಅದು ಮಾಹಿತಿ ಕೊಡ್ತಾ ಇಲ್ಲ. ಈಗ ಪಾಪ ಇವರು ಗಣಪತಿ ಅವರು ನಮ್ಮ ಆಫೀಸಿಗೆ ಬಂದರು. ಅವರು ಹಿಂಗಾಗದು ಹೇಳ್ಕೊಂಡು, ಯಾಕಂದ್ರೆ ಅವ್ರಿಗೆ ಇನ್ನೊಂದ್ಸಲ ಇದಕ್ಕೆ ಯಾವುದು ಪ್ರಾಯೋಜಕತ್ವ ಅಡಿ ತಂದೆ ತಾಯಿಲ್ದ ಮಕ್ಕಳಿಗೆ 4,000 ರೂಪಾಯಿ ಬರ್ತದೆ. ಅದ್ರ ಬಗ್ಗೆ ಯಾರು ಮಾಹಿತಿ ಕೊಡಲಿ. ಆಗ ನಾವು ಇವತ್ತು ಅವ್ರಿಗೆ ಏನಾಗಿದೆ ಕೇಳಿದ್ರೆ, ಅವ್ರದ್ದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವ್ರಿಗೊಂದು ಆ ಯೋಜನೆ ಒಂದು ಅಪ್ಲೈ ಮಾಡೋಕೆ ಮಾಡಿದ್ವಿ. ಮತ್ತು ನಮ್ಮ ಕೇಂದ್ರದ ಒಂದು ಅವ್ರಿಗೆ ಈ ಶಾಲೆಗೆ ಬೇಕಾಗುವಂಥದ್ದು ಪಠ್ಯ ಪುಸ್ತಕಗಳು ಅದನ್ನು ವಿತರಣೆ ಮಾಡಿದ್ದೆ ನಾವು. ಮತ್ತು ಏನು ಕೇಳಿದ್ರೆ, ಈ ಅಂಗನವಾಡಿ ಆಗಲಿ ನಿಮ್ಮ ಸರ್ಕಾರಿ ಶಾಲೆಗಳೇನು ಹತ್ತಿರ ಇದೆ ಅವರು ಸ್ವಲ್ಪ ಮಾಹಿತಿ ತಿಳಿಸ್ಬೇಕು. ಯಾಕಂದ್ರೆ ಅವರು ಪಾಪ ಏನು ಹೇಳೋರು ಪಾಪ ಅವ್ರಿಗೆ ಅವರು ಬೆಳಗಾಗೋದ ಕೂಡಲೇ ಕೆಲಸಗೊಂಡ್ರು. ಈಗ ಅವರು ಇವ್ರು ಸಾಕ್ತಾ ಇದ್ದಾರೆ, ಅವರು ಅಜ್ಜ ಅಜ್ಜಿ ಪೋಷಕರು ಸಾಕ್ತಾ ಇದ್ದಾರೆ. ಹಾಗಾಗಿ ನೀವು ಆದಷ್ಟು ಅಧಿಕಾರಿಗಳು ಇವ್ರ ಮನೆ ಸ್ವಲ್ಪ ಭೇಟಿ ಕೊಡ್ಬೇಕು. ಯಾಕಂದ್ರೆ ಮತ್ತಿಲ್ಲಿ ಮನೆಯೂ ಹೀಗೆ ಇದೆ. ಅವರು ಪಾಪ ಯಾವ ಯೋಜನೆ ಅಡಿ ಅವ್ರಿಗೆ ಮನೆಯೂ ಇಲ್ಲ, ಎಲ್ಲ ಸೋರ್ತಾ ಇದೆ. ಹಾಗಾಗಿ ಆದಷ್ಟು ಶೀಘ್ರದ ಅಧಿಕಾರಿಗಳು ಬಂದು ಅವ್ರು ಏನಂದ ವ್ಯವಸ್ಥೆ ಮಾಡಿಕೊಡ್ಬೇಕು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿವೃತ್ತ ನೌಕರ ನಾಗೇಶ್ ಹುಲಸ್ವಾರ್ ಅವರು, ಸರ್ಕಾರಿ ಯೋಜನೆಗಳು ಅರ್ಹರಿಗೆ ದೊರೆಯುವುದಿಲ್ಲ ಎಂಬುದಕ್ಕೆ ಈ ಬಾಲಕಿ ಆದ್ಯಾಳ ಪರಿಸ್ಥಿತಿಯೇ ನಿದರ್ಶನವಾಗಿದೆ. ಇಂಥ ಬಡ ಜನರಿಗೆ ಸರ್ಕಾರಿ ಸೌಲಭ್ಯದ ಅರಿವು ಮೂಡಿಸುವುದು, ಸೌಲಭ್ಯ ಕಲ್ಪಿಸಿಕೊಡುವುದು ಗ್ರಾಪಂ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತರೆ ಈ ಬಡ ಮಕ್ಕಳ ಸ್ಥಿತಿ ಕೇಳುವರು ಯಾರು ಎಂಬ ಪ್ರಶ್ನೆ ಮೂಡುತ್ತದೆ. ಈ ಆದ್ಯಾಳ ಕುಟುಂಬಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೂಡ ಗ್ರಾಪಂ ಕಲ್ಪಿಸಿಲ್ಲ. 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಅವಳ ಅಜ್ಜಿ ಅಜ್ಜ ನೀರು ತರಬೇಕು. ಸೂಕ್ತ ಮನೆ ವ್ಯವಸ್ಥೆಯೂ ಇಲ್ಲ. ರೇಷನ್ ಕಾರ್ಡ್ ನಲ್ಲಿ ಆ ಬಾಲಕಿಯ ಹೆಸರು ಕೂಡ ಇಲ್ಲ. ಇನ್ಮೇಲಾದ್ರೂ ಗ್ರಾಪಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಾಲಕಿಗೆ ಸರ್ಕಾರಿ ಸೌಲಭ್ಯ ಒದಗಿಸಿಕೊಡುವ ಕೆಲಸ ಮಾಡಬೇಕು. ಇಲ್ಲವಾದರೆ ನಾವು ನಮ್ಮ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಯಾವುದು ಯೋಜನೆ ಈ ಹಳ್ಳಿಗೆ ಯಾಕೆ ಬರುವುದಿಲ್ಲ ಅಂತ ಗೊತ್ತಾಗುದಿಲ್ಲ. ಅಥವಾ ಇಲ್ಲಿ ಅಧಿಕಾರಿಯ ಒತ್ತಡನ ಅಥವಾ ಇಲ್ಲಿ ಗ್ರಾಮ ಪಂಚಾಯತ್ ಒತ್ತಡನ
ಏನಂತ ಗೊತ್ತಾಗ್ತಿಲ್ಲ. ನೋಡಿ ಆ ಬಡ ಕುಟುಂಬ ನೋಡಿ, ಆ ಮನೆ ನೋಡ್ರೆ ಗೊತ್ತಾಗ್ತದೆ, ಇಲ್ಲಿ ಎಲ್ಲ ನೋಡ್ರೆ ಗೊತ್ತಾಗ್ತದೆ. ಒಂದು ಕುಡು ನೀರು ತರೋಕೆ ಇವರು ಎಷ್ಟು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಬೇಕು ಒಂದು ಕುಡಿಲಿಕ್ಕೆ ನೀರು. ಈ ಪೈಪ್ ಲೈನ್ ಮಾಡಿದ್ದಾರೆ, ಇನ್ನೂ ತನಕ ಅದಕ್ಕೆ ನಲ್ಲಿ ಕುಡಿಸಿಟ್ಟೇ ಬಿಟ್ಟರೆ ಅದಕ್ಕೂ ನೀರೇ ಇಲ್ಲ, ಬರೀ ಧೂಳೇ ಬರ್ತದೆ ಹೊರತು ಒಂದು ನೀರಿಲ್ಲ. ಏನೋ ಮಂದಿ ಏನೋ ಅವರು ಒಂದು ಬೆಳಗ್ಗೆ ಆದ ನಂತರ ಕೆಲಸಕ್ಕೆ ಹೋಗ್ಬೇಕು, ಆ ಕೆಲಸದಿಂದ ದುಡ್ಡು ಬರಬೇಕು, ಅಲ್ಲಿ ಅದ ನಂತರ 8-9 ಗಂಟೆ ರಾತ್ರಿಗೆ 2 ಕಿಲೋಮೀಟ್ರ್ ಹೋಗಿ ನೀರು ತರಬೇಕು. ಅಂಥ ಸಮಾಜ ಈ ಹಣೆ ಮಠ ಅಂದರೆ ಅವ್ರಿಗೆ ಹಣೆ ಪಟ್ಟಿ ಕಟ್ಟಿದ ಥರ ಆಗಿ ಹೋಗೋದು ಇಲ್ಲಿ ಹೇಳ್ತಿಲ್ಲ. ಇಂಥ ಯೋಜನೆ ಬಂದರೆ ಈ ಗ್ರಾಮಕ್ಕೆ ಯಾಕೆ ಯೋಜನೆ ಕೊಡೋದಿಲ್ಲ ಅಂತ ಗೊತ್ತಿಲ್ಲ. ನಾವು ಈ ಸಹಾಯವಾಣಿಯಿಂದ ಏನಕ್ಕಂದ್ರೆ ನೋಡಿ, ಅವರು ಬಡ ಈ ಗಣಪತಿ ಪಾಂಡು ಪಡ್ಕಾರ ಹೇಳೋರು, ಒಂದು ಹುಡುಗಿ ತಾಯಿ ಇಲ್ಲ, ತಂದೆ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಇಂಥ ಒಂದು ಸವಲತ್ತು ಗೌರ್ಮೆಂಟ್ ಕೊಡ್ತಾ ಉಂಟು, ಶಿಕ್ಷಣ ಸವಲತ್ತು ಅಂದ್ಕೊಂಡು. ಆದರೂ ಆ ಮಾಹಿತಿಯನ್ನು ಅವರ ಮನೆಯವ್ರಿಗೂ ತಿಳಿಸೋದಿಲ್ಲ, ಅವ್ರ ಪಾಲಕರಿಗೂ ತಿಳಿಸೋದಿಲ್ಲ. ಇಂಥ ಪರಿಸ್ಥಿತಿ ಈ ಹಣೆ ಮಠದ ಹಣೆ ಬರ ಆಗಿ ಹೋಗೋದು ಇಲ್ಲಿ. ಇದಕ್ಕೂ ಸ್ವಲ್ಪ ಗೌರ್ಮೆಂಟು ಸ್ವಲ್ಪ ಸಹಾಯವಾಣಿಯಿಂದ ನಾವು ಕೇಳ್ತಿದ್ದೇವೆ. ಏನಕ್ಕೆ ಅಂದರೆ ಆ ಹಣೆಮಠ ಗ್ರಾಮಕ್ಕೆ ಇಂಥ ಬಡ ಕುಟುಂಬರಿಗೆ ಈ ಅಧಿಕಾರಿಗಳು ಮತ್ತು ಪಿ ಡಿ ಒ ಯಾವ ಬಂದಿನುಂಟ ಇಲ್ಲ, ಯಾರು ಭೇಟಿನೇ ಕೊಡೋದಿಲ್ಲ. ಇಲ್ಲಿ ಏನು ಬರಲಿಕ್ಕೆ ದಾರಿ ಉಂಟು, ಎಲ್ಲ ಉಂಟು. ರಸ್ತೆ ನೋಡಿ, ರಸ್ತೆ ಅವ್ರಿಗೆ ಬರೋದಿದ್ದರೆ ಈ ಮಳೆಗಾಲದ ಬರೋದಿದ್ದರೆ ಎಷ್ಟು 3-4 ಕಿಲೋಮೀಟ್ರ್ ಸುತ್ತಾಕಿ ಬರಬೇಕು. ಈಗ ಅಂಥ ಪರಿಸ್ಥಿತಿ ಉಂಟು. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇದಕ್ಕೆ ಆದಷ್ಟು ಬೇಗ ಗೌರ್ಮೆಂಟ್ ಆಗಲಿ ಮತ್ತು ಇಲ್ಲಿ ನಮ್ಮ ಪಂಚಾಯತ್ ಆಡಳಿತ ಸಮಾಜದವಾಗಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಸೆಳೆಸಬೇಕು ಅಂದ್ಕೊಂಡು ನಾವು ಈ ಕಂದಾಯ ಸಚಿವರಾದ ಬೈರೇಗೌಡರಿಗೂ ನಾವು ಕೈ ಮುಗಿದು ಬೇಡ್ಕೊಳ್ತೇವೆ. ಇದ್ರ ಬಗ್ಗೆ ಈ ಗ್ರಾಮದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಮಾಡಿ ಅವ್ರಿಗೊಂದು ಸಹಾಯ ಮಾಡಬೇಕು ಅಂದ್ಕೊಂಡು ನಾವು ಸಹಾಯವಾಣಿ ವತಿಯಿಂದ ನಾವು ಹೇಳ್ತಿದ್ದೇವೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಾಲಕಿ ಆದ್ಯಾಳಿಗೆ ಸರ್ಕಾರಿ ಸೌಲಭ್ಯ ಕೊಡಿಸ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.